ನಮಸ್ಕಾರ. ಬಿಸ್ನೆಸ್ನಲ್ಲಿ ಅನಿರೀಕ್ಷಿತ ಪೆಟ್ಟು ಬಿದ್ದಾಗ ಸುಮ್ಮನೆ ಬದುಕುಳಿಯುವುದಷ್ಟೇ ನಮ್ಮ ಗುರಿಯಲ್ಲ, ಹೌದಲ್ವಾ? ಕಾರ್ಯಾಚರಣೆಗಳನ್ನು ಮತ್ತೆ ಹಳಿಗೆ ತಂದು ಕಳೆದುಕೊಂಡ ಮಾರುಕಟ್ಟೆಯ ವಿಶ್ವಾಸವನ್ನು ಮರಳಿಗಳಿಸುವುದು ಅಸಲಿ ಚಾಲೆಂಜ್. ಇವತ್ತಿನ ಈ ವಿವರಣೆಯಲ್ಲಿ ಇಂಥದ್ದೇ ಒಂದು ಸಂಕಷ್ಟದಿಂದ ಹೊರಬರಲು ಸಹಾಯ ಮಾಡುವ 14 ಹಂತಗಳ ಪಕ್ಕಾ ಆಕ್ಷನ್ ಪ್ಲಾನ್ ಬಗ್ಗೆ ಒಳಹೊಕ್ಕು ನೋಡೋಣ. ಬನ್ನಿ ಶುರು ಮಾಡೋಣ. ಈ ಮೂಲ ವರದಿಯಲ್ಲಿರುವ ಒಂದು ಅದ್ಭುತವಾದ ಪ್ರಶ್ನೆ ಇಲ್ಲಿದೆ ನೋಡಿ. ಕೇವಲ ಸ್ಟೆಬಿಲಿಟಿ ತರೋದು ಮಾತ್ರ ಅಲ್ಲ, ಭವಿಷ್ಯದ ಇನೋವೇಷನ್ ಹಾಗೂ ಸುಸ್ಥಿರ ಬೆಳವಣಿಗೆಗೆ ಸಂಸ್ಥೆಯನ್ನ ಹೇಗೆ ಸಿದ್ಧಪಡಿಸುವುದು. ಇದು ಕೇವಲ ಉಸಿರು ಬಿಗಿ ಹಿಡಿದು ಬದುಕುಳಿಯುವ ಕಥೆಯಲ್ಲ, ಬದಲಿಗೆ ಬಿಕ್ಕಟ್ಟನ್ನೇ ಒಂದು ಟರ್ನಿಂಗ್ ಪಾಯಿಂಟ್ ಆಗಿ ಬದಲಾಯಿಸುವ ಸ್ಟ್ರಾಟಜಿ. ಇದನ್ನೇ ನಾವು ಇವತ್ತು ಡಿಕೋಡ್ ಮಾಡ್ತಿರೋದು. ಈ ಒಟ್ಟು ರಿಕವರಿ ಪ್ಲಾನ್ ಅನ್ನು 6 ಪ್ರಮುಖ ಭಾಗಗಳಾಗಿ ವಿಂಗಡಿಸಲಾಗಿದೆ. ಸಮಸ್ಯೆಯ ಮೂಲ ಹುಡುಕುವುದರಿಂದ ಹಿಡಿದು ಫೈನಾನ್ಷಿಯಲ್ ಟ್ರಿಯಾಜ್, ನಂಬಿಕೆ ಮರುನಿರ್ಮಾಣ, ಪ್ರಗತಿಯ ಟ್ರ್ಯಾಕಿಂಗ್ ಮತ್ತು ಫ್ಯೂಚರ್ ಗ್ರೋತ್, ಹೀಗೆ ಒಂದು ಪರ್ಫೆಕ್ಟ್ ರೋಡ್ ಮ್ಯಾಪ್ ಇಲ್ಲಿದೆ. ಮುಂದಕ್ಕೋಗೋಣ. ಮೊದಲನೇ ಹಂತ, ಡಯಾಗ್ನೋಸಿಂಗ್ ದ ಬಿಸ್ನೆಸ್ ಸೆಟ್ ಬ್ಯಾಕ್, ಅಂದ್ರೆ ಸಮಸ್ಯೆಯನ್ನ ನಿಖರವಾಗಿ ಗುರುತಿಸೋದು. ಯಾವುದೇ ಟ್ರೀಟ್ಮೆಂಟ್ ಕೊಡೋ ಮುನ್ನ ರೋಗ ನಿರ್ಣಯ ಪಕ್ಕಾ ಇರಬೇಕು ಅಲ್ವಾ? ಉದಾಹರಣೆಗೆ, ಸೇಲ್ಸ್ ದಿಢೀರಂತ ಕುಸಿದಿದೆ ಅಂದ್ಕೊಳ್ಳಿ. ಅದು ಕೇವಲ ಮೇಲ್ನೋಟದ ಲಕ್ಷಣವಷ್ಟೇ. ಅದರ ಅಸ್ಲಿ ಕಾರಣ ಬದಲಾದ ಮಾರ್ಕೆಟ್ ಟ್ರೆಂಡ್ ಅಥವಾ ಕಾಂಪಿಟೇಟರ್ಗಳ ಹೊಸ ತಂತ್ರ ಆಗಿರಬಹುದು. ಮೇಲ್ನೋಟದ ಸಮಸ್ಯೆಗೂ ಅಸ್ಲಿ ಕಾರಣಕ್ಕೂ ಇರುವ ವ್ಯತ್ಯಾಸವನ್ನ ನಾವು ಸ್ಪಷ್ಟವಾಗಿ ಗುರುತಿಸಬೇಕು. ಆಗ ಮಾತ್ರ ಫೈನಾನ್ಷಿಯಲ್ ಹಾಗೂ ರೆಪ್ಯುಟೇಷನಲ್ ಡ್ಯಾಮೇಜ್ ಅನ್ನು ಸರಿಯಾಗಿ ಅಳೆದು ಅದರಿಂದ ಪಾಠ ಕಲಿಯೋಕೆ ಸಾಧ್ಯ. ಈಗ ಎರಡನೇ ವಿಭಾಗಕ್ಕೆ ಬರೋಣ, ದ ಸ್ಟ್ರಾಟಜಿಕ್ ರಿಕವರಿ ಪಿಲ್ಲರ್ಸ್. ಇದು 3 ಹಂತಗಳ ಮರುಕಳಿಸುವಿಕೆಯ ಪ್ರಕ್ರಿಯೆ. ಸಮಸ್ಯೆ ಏನು ಅಂತ ಗೊತ್ತಾದ್ಮೇಲೆ ನಮ್ಮ ಚೇತರಿಕೆ 3 ಸ್ಪಷ್ಟ ಹೆಜ್ಜೆಗಳಲ್ಲಿ ಸಾಗಬೇಕು. ಫೇಸ್ 1, ಸ್ಟೆಬಿಲೈಸೇಷನ್, ಅಂದ್ರೆ ಪರಿಸ್ಥಿತಿಯನ್ನು ಹತೋಟಿಗೆ ತರುವುದು. ಫೇಸ್ 2, ಆಪ್ಟಿಮೈಸೇಷನ್, ಅಂದ್ರೆ ಇರುವ ಸಂಪನ್ಮೂಲಗಳನ್ನು ಬೆಸ್ಟ್ ಆಗಿ ಬಳಸಿಕೊಳ್ಳುವುದು. ಮತ್ತು ಫೇಸ್ 3, ಗ್ರೋತ್ ಪ್ರಿಪರೇಷನ್, ಇದು ಮುಂದಿನ ದೊಡ್ಡ ಜಿಗಿತಕ್ಕೆ ರೆಡಿಯಾಗುವ ಹಂತ. ಮತ್ತು ಈ 3 ಹಂತಗಳು ಸುಭದ್ರವಾಗಿ ನಿಲ್ಬೇಕಂದ್ರೆ ಈ 5 ಪಿಲ್ಲರ್ಗಳು ಬಹಳ ಮುಖ್ಯ. ಫಿನಾನ್ಷಿಯಲ್ ಸ್ಟೆಬಿಲಿಟಿ, ಆಪರೇಷನಲ್ ಎಫಿಷಿಯನ್ಸಿ, ಕಸ್ಟಮರ್ ಟ್ರಸ್ಟ್, ಟೀಮ್ ರೆಸಿಲಿಯನ್ಸ್ ಮತ್ತು ಮಾರ್ಕೆಟ್ ಪೊಸಿಷನಿಂಗ್. ಇದರಲ್ಲಿ ಒಂದೇ ಒಂದು ಪಿಲ್ಲರ್ ವೀಕ್ ಆದ್ರೂ ಇಡೀ ರಿಕವರಿ ಪ್ಲಾನ್ ಕೊಲ್ಯಾಪ್ಸ್ ಆಗುವ ರಿಸ್ಕ್ ಇರುತ್ತೆ. ಸೊ ಪ್ರತಿಯೊಂದಕ್ಕೂ ಸಮಾನ ಗಮನ ಕೊಡ್ಲೇಬೇಕು. ಮುಂದಿನ ವಿಭಾಗ, ಫೈನಾನ್ಷಿಯಲ್ ಮತ್ತು ಆಪರೇಷನಲ್ ಟ್ರಿಯಾಜ್, ಆಕ್ಟ್ 1, ಸ್ಟೆಬಿಲೈಸೇಷನ್. ಇದು ಅಕ್ಷರಶಃ ಎಮರ್ಜೆನ್ಸಿ ವಾರ್ಡ್ನ ಟ್ರಿಯಾಜ್ ಇದ್ದ ಹಾಗೆ. ಫೈನಾನ್ಷಿಯಲ್ ಬ್ಲೀಡಿಂಗ್ ಅನ್ನು ತಕ್ಷಣ ನಿಲ್ಲಿಸಬೇಕು. ಆದರೆ ಬರೀ ಖರ್ಚು ಕಡಿತ ಮಾಡಿದ್ರೆ ಸಾಲದು. ಈ ಹೋಲಿಕೆಯನ್ನು ಗಮನಿಸಿ. ಒಂದು ಕಡೆ ಅನಗತ್ಯ ವೆಚ್ಚಗಳಿಗೆ ಬ್ರೇಕ್ ಹಾಕುತ್ತಲೇ ಇನ್ನೊಂದು ಕಡೆ ಪ್ರೈಸಿಂಗ್ ಸ್ಟ್ರಾಟಜಿ ಬದಲಾಯಿಸೋದು, ಹೊಸ ಫಂಡಿಂಗ್ ತರೋದು ಮತ್ತು ಹೊಸ ರೆವೆನ್ಯೂ ಸೋರ್ಸ್ಗಳನ್ನು ಹುಡುಕುವ ಕೆಲಸ ಸಮಾನಾಂತರವಾಗಿ ನಡಿಬೇಕು. ಹಣಕಾಸು ಸರಿ ಹೋಯಿತು, ಆದರೆ ಆಪರೇಷನ್ಸ್ ಕಥೆ ಏನು? ಸಪ್ಲೈ ಚೈನ್ ಇರ್ಬೋದು ಅಥವಾ ಟೆಕ್ನಾಲಜಿ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ಪ್ರತಿಯೊಂದು ಫಂಕ್ಷನ್ಗೂ ಅದರದ್ದೇ ಆದ ಸಮಸ್ಯೆಗಳಿರ್ತವೆ. ಆ ಸಮಸ್ಯೆಗಳಿಗೆ ಪಕ್ಕಾ ಸೊಲ್ಯೂಷನ್ ಹಾಗೂ ಅದನ್ನು ಅಳೆಯಲು ಸ್ಪಷ್ಟವಾದ KPI ಅಂದರೆ ಕೀ ಪರ್ಫಾರ್ಮೆನ್ಸ್ ಇಂಡಿಕೇಟರ್ಗಳನ್ನು ಫಿಕ್ಸ್ ಮಾಡಬೇಕು. ಟೆಕ್ ಪ್ರಾಬ್ಲಮ್ಸ್ನಿಂದ ಸರ್ವರ್ ಪದೇ ಪದೇ ಡೌನ್ ಆಗ್ತಿದ್ರೆ ಅದನ್ನು ಸಾಲ್ವ್ ಮಾಡಿದ್ದೀವಾ ಇಲ್ವಾ ಅಂತ ಅಳೆಯಾಗ ಈ KPIಗಳು ಬಹಳನೇ ಮುಖ್ಯ. ಇನ್ನು ಆಕ್ಟ್ 2, ಆಪ್ಟಿಮೈಸೇಷನ್, ರೀಬಿಲ್ಡಿಂಗ್ ಟ್ರಸ್ಟ್ ಅಂಡ್ ಅಲೈನ್ಮೆಂಟ್. ಕ್ರೈಸಿಸ್ ಬಂದಾಗ ಇದು ನನ್ ತಪ್ಪಲ್ಲಪ್ಪ ಅಂತ ಎಸ್ಕೇಪ್ ಆಗೋದು ಬಿಡಬಾರ್ದು ಅಲ್ವಾ? ಅದಕ್ಕೆ ಈ ಲೀಡರ್ಶಿಪ್ ಅಕೌಂಟಬಿಲಿಟಿ ಫ್ರೇಮ್ವರ್ಕ್ ಬೇಕಿರೋದು. ಇಲ್ಲಿ CEO ಇಂದ ಹಿಡಿದು HR ಹೆಡ್ವರೆಗೂ ಪ್ರತಿಯೊಬ್ಬರಿಗೂ ಅವರ ಜವಾಬ್ದಾರಿ ಹಾಗೂ ಸಕ್ಸೆಸ್ ಮೆಟ್ರಿಕ್ಸ್ಗಳನ್ನು ಕ್ರಿಸ್ಟಲ್ ಕ್ಲಿಯರ್ ಆಗಿ ಡಿವೈಡ್ ಮಾಡಲಾಗಿದೆ. ಇದರಿಂದ ಇಡೀ ಟೀಮ್ ಯಾವುದೇ ಕನ್ಫ್ಯೂಷನ್ ಇಲ್ಲದೆ ಒಂದೇ ಟಾರ್ಗೆಟ್ ಕಡೆ ಫೋಕಸ್ ಮಾಡೋಕೆ ಸಾಧ್ಯವಾಗುತ್ತೆ. ಹಾಗೆ ಬಿಕ್ಕಟ್ಟಿನ ಸಮಯದಲ್ಲಿ ವದಂತಿಗಳು ಕಾಡ್ಗೆಚ್ಚಿನಂತೆ ಹರಡುತ್ತವೆ. ಅದನ್ನು ತಡೆಯಲು ಪಾರದರ್ಶಕವಾದ ಕಮ್ಯುನಿಕೇಷನ್ ಪ್ಲಾನ್ ಬೇಕೇ ಬೇಕು. ಉದ್ಯೋಗಿಗಳಿಗೆ ಟೌನ್ ಹಾಲ್ ಮೀಟಿಂಗ್ಸ್ ಮೂಲಕ ವಿಶ್ವಾಸ ತುಂಬುವುದು, ಇನ್ವೆಸ್ಟರ್ಸ್ಗೆ ಫೈನಾನ್ಷಿಯಲ್ ರಿಪೋರ್ಟ್ ಕೊಡೋದು ಮತ್ತು ಕಸ್ಟಮರ್ ಜೊತೆ ಸೋಷಿಯಲ್ ಮೀಡಿಯಾದಲ್ಲಿ ಕನೆಕ್ಟ್ ಆಗಿರೋದು, ಇದು ರಿಕವರಿಗೆ ಒಂದು ರೀತಿಯ ಆಕ್ಸಿಜನ್ ಇದ್ದ ಹಾಗೆ. ಮುಂದಿನ ಭಾಗ, ಟ್ರ್ಯಾಕಿಂಗ್ ಮೈಲ್ಸ್ಟೋನ್ಸ್ ಅಂಡ್ ಮೆಟ್ರಿಕ್ಸ್, ಮೆಷರಿಂಗ್ ದ ರಿಕವರಿ. ಪ್ಲಾನ್ ಮಾಡಿದ್ರೆ ಮಾತ್ರ ಸಾಲದು, ಪ್ರೋಗ್ರೆಸ್ ಟ್ರ್ಯಾಕ್ ಮಾಡೋದು ಅಷ್ಟೇ ಇಂಪಾರ್ಟೆಂಟ್. ಇದರಲ್ಲಿ ಅತಿ ಮುಖ್ಯವಾದದ್ದು ಮಂತ್ಲಿ ಬರ್ನ್ ರೇಟ್. ಸಿಂಪಲ್ ಆಗಿ ಹೇಳಬೇಕಂದ್ರೆ ನಮ್ಮ ಕೈಲಿರೋ ಕ್ಯಾಶು ಎಷ್ಟು ವೇಗವಾಗಿ ಖಾಲಿ ಆಗ್ತಿದೆ ಅನ್ನೋದೇ ಬರ್ನ್ ರೇಟ್. ಇದರ ಮೇಲೆ ಹದ್ದಿನ ಕಣ್ಣು ಇಡಲೇಬೇಕು. ಇದರಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ. ಮತ್ತೊಂದು ಕಡೆ NPS ಅಂದ್ರೆ ನೆಟ್ ಪ್ರಮೋಟರ್ ಸ್ಕೋರ್. ಕೇವಲ ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ನೋಡಿಕೊಂಡ್ರೆ ಸಾಲದು, ಹೊರಗಡೆ ಮಾರ್ಕೆಟ್ ನಮ್ಮ ಬಗ್ಗೆ ಏನ್ ಯೋಚಿಸ್ತಿದೆ ಅಂತನೂ ಗೊತ್ತಾಗಬೇಕು. ಕಸ್ಟಮರ್ಸ್ ನಮ್ಮನ್ನ ಕ್ಷಮಿಸಿ ವಾಪಸ್ ಬರ್ತಿದಾರಾ ಅಥವಾ ಬೇರೆ ಆಪ್ಷನ್ ಹುಡುಕ್ತಿದಾರಾ ಅನ್ನೋದನ್ನ ರಿಯಲ್ ಟೈಮ್ನಲ್ಲಿ ಅಳೆಯನು ಈ ಮೆಟ್ರಿಕ್ ನಮಗೆ ಪರ್ಫೆಕ್ಟ್ ಪಿಕ್ಚರ್ ಕೊಡುತ್ತೆ. ಕೊನೆ ಹಂತ, ಆಕ್ಟ್ 3, ಫ್ಯೂಚರ್ ಪ್ರೂಫಿಂಗ್, ಪೊಸಿಷನಿಂಗ್ ಫಾರ್ ಫ್ಯೂಚರ್ ಗ್ರೋತ್.
ಬಿಕ್ಕಟ್ಟಿನಿಂದ ಪಾರಾದ ಮೇಲೆ ನೆಮ್ಮದಿಯಾಗಿ ಕೂರುವಂತಿಲ್ಲ. ಮುಂದಿನ ದಿನಗಳಿಗಾಗಿ ಒಂದು ಸಾಲಿಡ್ ರಿಸ್ಕ್ ಮ್ಯಾನೇಜ್ಮೆಂಟ್ ಪ್ಲಾನ್ ರೆಡಿ ಇರಬೇಕು. ಜಸ್ಟ್ ಇಮ್ಯಾಜಿನ್, ಅಂದುಕೊಂಡ ಫಂಡಿಂಗ್ ಬರಲಿಲ್ಲ ಅಥವಾ ಹೊಸ ಪ್ರಾಡಕ್ಟ್ ಮಾರ್ಕೆಟಲ್ಲಿ ಫ್ಲಾಪ್ ಆಯಿತು ಅಂದರೆ ಏನ್ ಮಾಡೋದು? ಅದಕ್ಕಾಗಿಯೇ ಪ್ರತಿಯೊಂದು ರಿಸ್ಕ್ಗೂ ಒಂದು ಮಿಟಿಗೇಷನ್ ಸ್ಟ್ರಾಟಜಿಯೊಂದು, ಅಂದ್ರೆ ಪರ್ಯಾಯ ಯೋಜನೆಯನ್ನು ಮುಂಚಿತವಾಗಿಯೇ ಸಿದ್ಧವಾಗಿಟ್ಕೊಳ್ಳುವುದು ಯಶಸ್ವಿ ಸಂಸ್ಥೆಗಳ ಲಕ್ಷಣ. ಇದೇ ಸಮಯದಲ್ಲಿ ನಮ್ಮ ಪ್ರಕ್ರಿಯೆಗಳು, ಲೀಡರ್ಶಿಪ್ ಮತ್ತು ಕಲ್ಚರ್ನಲ್ಲಿ ಆದ ತಪ್ಪುಗಳಿಂದ ನಾವು ಕಲಿತ ಪಾಠಗಳನ್ನ ಕಡ್ಡಾಯವಾಗಿ ಡಾಕ್ಯುಮೆಂಟ್ ಮಾಡಬೇಕು. ಇದನ್ನೇ ಇನ್ಸ್ಟಿಟ್ಯೂಷನಲ್ ಮೆಮೊರಿ ಅಂತ ಕರೆಯೋದು. ಯಾಕೆಂದ್ರೆ ಮುಂದೊಂದಿನ ಅದೇ ಹಳೆ ತಪ್ಪುಗಳನ್ನ ಮತ್ತೆ ರಿಪೀಟ್ ಮಾಡಬಾರ್ದು ಅನ್ನೋದೇ ಇದರ ಹಿಂದಿನ ಮುಖ್ಯ ಉದ್ದೇಶ. ಈ ಇಡೀ ಫ್ರೇಮ್ವರ್ಕ್ ಒಂದು ಕಮಿಟ್ಮೆಂಟ್ ಸ್ಟೇಟ್ಮೆಂಟೊಂದಿಗೆ ಕಂಪ್ಲೀಟ್ ಆಗುತ್ತೆ. ಇದು ಬರೀ ಪೇಪರ್ ಮೇಲಿನ ಡಾಕ್ಯುಮೆಂಟ್ ಅಲ್ಲ, ಬದಲಿಗೆ ಲೀಡರ್ಶಿಪ್ ಟೀಮ್ ಮಧ್ಯೆ ಇರುವ ಒಂದು ಸ್ಟ್ರಾಂಗ್ ಅಗ್ರಿಮೆಂಟ್. ಯಾರು, ಯಾವಾಗ, ಏನನ್ನು ಅಚೀವ್ ಮಾಡ್ತಾರೆ ಅನ್ನೋದನ್ನ ಇದು ಅಧಿಕೃತವಾಗಿ ಲಾಕ್ ಮಾಡುತ್ತೆ. ಸೊ, ಕೊನೆಯದಾಗಿ ಮತ್ತೆ ಅದೇ ಪ್ರಶ್ನೆಗೆ ಬರೋಣ. ಈ ರಿಕವರಿ ಪ್ಲಾನ್ ಸಂಸ್ಥೆಯನ್ನ ಕೇವಲ ಸ್ಟೆಬಿಲೈಸ್ ಮಾಡೋದಷ್ಟೇ ಅಲ್ಲ, ಫ್ಯೂಚರ್ ಇನ್ನೋವೇಷನ್ಗೆ ಹೇಗೆ ರೆಡಿ ಮಾಡುತ್ತೆ? ನಿಜ ಹೇಳಬೇಕಂದ್ರೆ, ಒಂದು ದೊಡ್ಡ ಬಿಕ್ಕಟ್ಟು ಎದುರಾದಾಗ ಸಂಸ್ಥೆ ಹೇಗೆ ಬೌನ್ಸ್ ಬ್ಯಾಕ್ ಆಗಿ ಇನ್ನಷ್ಟು ಸ್ಟ್ರಾಂಗ್ ಆಗಿ ನಿಲ್ಲುತ್ತೆ ಅನ್ನೋಗೆ ಈ ಇಡೀ ಪ್ರಕ್ರಿಯೆಯ ಸಾರಾಂಶ. ಇಂತಹ ಚಾಲೆಂಜ್ಗಳೇ ಅಲ್ವಾ ಒಂದು ಬ್ರ್ಯಾಂಡಿನ ಅಸಲಿ ತಾಕತ್ತನ್ನ ಪ್ರಪಂಚಕ್ಕೆ ತೋರಿಸೋದು? ಏನಂತೀರಾ?